ಅಪ್ಪ ಏನೋ ಅಪ್ಪ ಕಾಲೇಜಲ್ಲಿ ಕಲ್ಚರಲ್ ಆಕ್ಟಿವಿಟಿ ನಡೀತಾ ಇದೆ, ಅದಕ್ಕೆ ದುಡ್ಡು ಕಟ್ಟಬೇಕು. ದುಡ್ಡು ಕೊಡ್ತೀಯಾ? ಹಾ ಸರಿ, ಎಷ್ಟು ದುಡ್ಡು ಕೊಡ್ಬೇಕು? ಮಂಜಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಕಾಲೇಜಲ್ಲಿ 500 ರೂಪಾಯಿ ಕೇಳಿದ್ದಾರೆ, ನೀನ್ 1000 ರೂಪಾಯಿ ಕೇಳು. 500 ರೂಪಾಯಿ ಎಣ್ಣೆ ಹೊಡಿಬೋದು. ಮಂಜಾ, ಅದು ನಿನ್ ಕೈಯಲ್ಲಿ ತಪ್ಪು ಮಾಡಿಸ್ತಾ ಇದೆ. ಕಾಲೇಜಲ್ಲಿ ಎಷ್ಟು ದುಡ್ಡು ಕೇಳಿದಾರೋ ಅಷ್ಟನ್ನ ಮಾತ್ರ ಕೇಳು. ಅಪ್ಪನ ಹತ್ರ ಸುಳ್ಳು ಹೇಳ್ಬೇಡ. ಇದ್ರಲ್ಲೇನ್ ತಪ್ಪಿದೆ? ನನಗೆ ನಿನ್ ಖುಷಿ ಮುಖ್ಯ, ಅದಕ್ಕೆ ಹೇಳದ್ ಕೇಳು. 500 ರೂಪಾಯಿ ಬಂದು 1000 ರೂಪಾಯಿ ಕೇಳು. 500 ರೂಪಾಯಿಗೆಲ್ಲ ಯಾರು ತಲೆ ಕೆಡಿಸ್ಕೊತಾರೆ? ಮಂಜಾ, ಜೀವನದಲ್ಲಿ ಒಳ್ಳೆಯವನಾಗು. 500 ರೂಪಾಯಿ ಮಾತ್ರ ಕೇಳು, ಅಪ್ಪನ ಹತ್ರ ಬೇಡ. ಮಂಜಾ, ಜಾಸ್ತಿ ಕೇಳು, ಕಮ್ಮಿ ಕೇಳು. ಜಾಸ್ತಿ ಕೇಳು, ಕಮ್ಮಿ ಕೇಳು. ಅಪ್ಪ 5,000 ಕಟ್ಟಬೇಕಪ್ಪ. ಅಯ್ಯೋ, ಇವನ ಮೆಂಡ್ರು ಹುಡ್ದವನ್ ಅನ್ಕೊಂಡಿದ್ದೆ, ಇವನ್ ನೋಡ್ರಿ 7 ಮೆಂಡ್ರು ಹುಡ್ತವನು. ಅಪ್ಪ ಒಂದ್ ಕೇಳ. ಅಪ್ಪ, ಜನಗಳು ಪೊಲಿಟಿಕ್ಸ್ ಬಗ್ಗೆ ಎಷ್ಟೊಂದು ಮಾತಾಡ್ತಾರಲ್ಲ, ಪೊಲಿಟಿಕ್ಸ್ ಅಂದ್ರೆ ಏನು? ಹೇಳ್ತೀನಿ. ಇವಾಗ ನಾವೆಲ್ಲ ಒಂದೇ ಮನೇಲಿದ್ದೀವಿ. ಮನೆನೆಲ್ಲ ಅಮ್ಮ ನಡೆಸೋದ್ರಿಂದ ಅಮ್ಮನ ಸರ್ಕಾರ ಅನ್ಕೊಳ್ಳೋಣ. ಮನೆ ಜವಾಬ್ದಾರಿ ಎಲ್ಲ ನಾನ್ ನೋಡ್ಕೋತಾ ಇರೋದ್ರಿಂದ ನನ್ನ ಇಂಡಿಯಾ ಅನ್ಕೊಳ್ಳೋಣ. ಬೆಳಿಗ್ಗೆ ನಮ್ಮ ಮನೆಗೆ ಕೆಲಸದೋಳು ಬರ್ತಾಳಲ್ಲ, ಅವಳ ಪಾಕಿಸ್ತಾನ ಅನ್ಕೊಳ್ಳೋಣ. ನೀನು ಮತ್ತೆ ನಿನ್ ತಂಗಿನ ದೇಶದ ಜನತೆ ಅನ್ಕೊಳ್ಳೋಣ. ನಿನ್ ತಮ್ಮ ಇದಾನಲ್ಲ, ಅವನ ದೇಶದ ಭವಿಷ್ಯ ಅನ್ಕೊಳ್ಳೋಣ. ಇಷ್ಟೆಲ್ಲ ಹೇಳಿದ್ನಲ್ಲ, ಏನಾದ್ರು ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ಹಾ ಅಪ್ಪ, ಇವಾಗ ಪೂರ್ತಿ ಪಾಲಿಟಿಕ್ಸ್ ಅರ್ಥ ಆಗೋಯ್ತು ನನಗೆ. ನಿನ್ನೆ ನೈಟ್ ನಾನೊಂದು ನೋಡ್ದೆ, ಇಂಡಿಯಾ ಮತ್ತೆ ಪಾಕಿಸ್ತಾನ ಪ್ರೀತಿಯಿಂದ ಜಗಳ ಆಡ್ತಿರ್ಬೇಕಾದ್ರೆ ಸರ್ಕಾರ ಮಲಗಿತ್ತು. ದೇಶದ ಜನತೆ ಅದನ್ನ ಸುಮ್ಮನೆ ನೋಡ್ತಾನೆ ಇತ್ತು. ಅದರಲ್ಲಿ ದೇಶದ ಭವಿಷ್ಯ ಕೂಡ ಮಲ್ಕೊಂಡಿತ್ತು. ದೇಶದ ಸರ್ಕಾರ ಇನ್ನೂ ಮಲಗಿತ್ತಿ. ಅಪ್ಪ, 3 ತಿಂಗಳಿಂದ ಹೇಳ್ತಾ ಇದೀನಿ, ನನಗೆ ಲ್ಯಾಪ್ಟಾಪ್ ಯಾವಾಗ ಕಳಿಸ್ತೀರಾ ನೀವು? ಹೊಸ ಲ್ಯಾಪ್ಟಾಪ್? ಅಪ್ಪ, ನೀವೇ ಸುಸ್ತಾಗಿರೋ ತರ ಕಾಣಿಸ್ತಾ ಇದ್ದೀರಾ. ನಿಮ್ ಗಾಡಿಯಲ್ಲಿ ಅದ ಬೈಕ್ ನಿಲ್ಸೋದಕ್ಕೆ ಹೊಸ ಜಾಗ ಸಿಕ್ಕಿದೆ. ಇನ್ಮೇಲಿಂದ ನಾ ಅಲ್ಲೇ ನಿಲ್ಲಿಸ್ತೀನಿ. ಹೌದಾ? ಸರಿಯಪ್ಪ. ಕೊನೆಗೂ ಹೊಸ ಲ್ಯಾಪ್ಟಾಪ್ ಸಿಕ್ತು. ನನ್ ಮಗ ಖುಷಿಯಾಗಿದ್ದಾನಲ್ವಾ, ಅಷ್ಟೇ ಸಾಕು. ನೋಡ್ಕೊಂಡ್ ಕಾರ್ ಇದೆ. ಲೋನ್ ಇದೆ ಕಾರ್ ಮೇಲೆ. ನೀವು ಡೆನ್ ಕೊಟ್ಬಿಟ್ರೆ ಇನ್ನು ದುಡ್ಡು ಎಲ್ಲಿಂದ ತರೋದು? ಅಲ್ವಾ ಅಪ್ಪ? ಓಯ್ ಎಷ್ಟು ಹತ್ರದಿಂದ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಗಾಂಜಾ ಡ್ರೈವರ್ ಅಲ್ವಾ ಅಪ್ಪ? ಇವ್ ನೋಡು, ಒಂದ್ ಲೈನಲ್ಲಿ ನಿಂತ್ಕೊಳಕ್ ಆಗಲ್ಲ. ನಿಮ್ಮಂತವ್ರಿಂದ ಟ್ರಾಫಿಕ್ ಆಗೋದು. ನಮ್ಮವನೇ ಅಪ್ಪ, ನಮ್ಮನೆ ಹತ್ರ ಇರೋನೆ. ಗಾಡಿ ಓಡಿಸಕ್ ಬರಲ್ಲ, ಗಾಡಿ ರೋಡಿಗೆ ತಂದು ಬಂದ್ಬಿಡ್ತಾನೆ. ಇವರಿಂದಾನೇ ಟ್ರಾಫಿಕ್ ಆಗೋದು ಅಲ್ವಾ ಅಪ್ಪ? ನೋಡು, ಇವ್ ನನ್ ಗಾಡಿ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ನಾನು ಟುವಾಲ್ ಕಟ್ಕೊಂಡಿದ್ದೀಯ ಅಲ್ವಾ ಅಪ್ಪ? ಅಯ್ಯೋ, ನಿನ್ನ ಅಕ್ಕನ್ ಈ ಕೆಟ್ಟ ಮಾತ್ ನಾನು ಬೇರೆ ರೀತಿ ಕನ್ವರ್ಟ್ ಮಾಡಕ್ ಆಗಲ್ಲಪ್ಪ. ಸಾರಿ ಅಪ್ಪ.